ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಬಿಜೆಪಿ ಪಾಳೆಯದಲ್ಲಿರುವ ಒಳಜಗಳ ಈಗ ಬೀದಿ ಜಗಳವಾಗಿ ಬದಲಾಗ್ತಾ ಇದೆ. ಇಲ್ಲಿರುವ ಬಣಗಳು ಬಹುಶಃ ಎಷ್ಟು ಬಣ ಇದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ, ಆದ್ರೆ ಕಣ್ಣಿಗೆ ನಮ್ಗೆ ಕಾಣ್ತಾ ಇರೋದು ಸದ್ಯಕ್ಕೆ 3 ಬಣ. ಒಂದು ವಿಜೇಂದ್ರ ಬಣ, ಮತ್ತೊಂದು ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಣ, ಮತ್ತೊಂದು ಕಡೆ ಸುನಿಲ್ ಕುಮಾರ್ ಮತ್ತು ಇತರರ ಬಣ. ಹಾಗಾದ್ರೆ ಈ ಬಣಗಳ ನಡುವೆ ನಡೀತಿರುವ ಕಿತ್ತಾಟ ರಾಜ್ಯಾಧ್ಯಕ್ಷರನ್ನ ಬಲಿ ತೆಗೆದುಕೊಳ್ಳುತ್ತಾ? ಸದ್ಯಕ್ಕೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತೇಳಿ ಯತ್ನಾಳ್ ಬಣ ಪ್ರಯತ್ನ ಮಾಡ್ತಾ ಇದ್ರೆ, ಸುನಿಲ್ ಕುಮಾರ್ ಬಣ ಇಲ್ಲಿ ತಾವೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಸದ್ಯ ಇರುವ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ಸುನಿಲ್ ಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಹಾಗಾದ್ರೆ ಎಲ್ಲಿ ಸಾಕ್ತಾ ಇದೆ ಬಿಜೆಪಿ? ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕಾದಂತ ಬಿಜೆಪಿಯ ಪರಿಸ್ಥಿತಿ ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಜೇಂದ್ರ ಅವರನ್ನ ಯಾವಾಗ ಮುನ್ನೆಲೆಗೆ ತರಲಾಯಿತೋ ಅಲ್ಲಿಂದ ಯತ್ನಾಳ್ ಹೋರಾಟ ಶುರು ಮಾಡಿದ್ದಾರೆ ಅಂತ ಸಾಕಷ್ಟು ಮಂದಿ ಅನ್ಕೊಂಡಿದ್ದಾರೆ. ಆದ್ರೆ ವಿಜೇಂದ್ರಗಿಂತನೂ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವರ ಕಾಲದಿಂದಲೇ ಯತ್ನಾಳ್ ಅವರಿಗೆ ಅಸಮಾಧಾನ ಭುಗಿಲೆತ್ತಿದೆ. ಅವರಿಗೆ ಕ್ಯಾಬಿನೆಟ್ ನಲ್ಲಿ ಅವಕಾಶ ಕೊಡ್ಲಿಲ್ಲ, ಸೀನಿಯರ್ ಲೀಡರ್ ಆಗಿದ್ರು, ಮಾಜಿ ಕೇಂದ್ರ ಸಚಿವ ಆಗಿದ್ರು ಕೂಡ ಅವರಿಗೆ ಬೇಕಾದಂತ ಮನ್ನಣೆ ಸಿಗ್ಲಿಲ್ಲ ಅನ್ನುವಂಥದ್ದು ಅವರ ನಿರಂತರ ಆರೋಪ. ಜೊತೆಗೆ ಯಡಿಯೂರಪ್ಪ ಅವರ ಕಡೆಯಿಂದ ನಮ್ಗೆ ಬೇಕಾದಂತಹ ಮನ್ನಣೆ ಸಿಗ್ಲಿಲ್ಲ ಅನ್ನೋದು ಅವರ ಆಕ್ರೋಶ. ಜೊತೆಗೆ ತಮ್ಮ ಕುಟುಂಬವನ್ನ ಬೆಳೆಸ್ತಾರೆ, ಕೇವಲ ತಮ್ಮ ಮಗನಿಗಾಗಿ ಪ್ರಾಶಸ್ತ್ಯ ಕೊಡ್ತಾರೆ, ಹಿರಿಯ ನಾಯಕರನ್ನ ಕಡೆಗಣಿಸ್ತಾರೆ ಅನ್ನುವಂಥದ್ದು ಯತ್ನಾಳಾದಿಯಾಗಿ ಬೇರೆ ಬೇರೆ ನಾಯಕರಲ್ಲಿ ಇದ್ದಂತಹ ಆರೋಪ. ಹೀಗಾಗಿ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ರು. ಯಾವಾಗ ತೆರೆಮರೆಗೆ ಯಡಿಯೂರಪ್ಪ ಸರಿದ್ರು, ಯಾವಾಗ ಯಡಿಯೂರಪ್ಪ ತನ್ನ ಮಗನಿಗೆ ಪಟ್ಟವನ್ನ ಕೊಟ್ರು, ಅಲ್ಲಿಂದ ಬಹಿರಂಗವಾಗಿ ಹೋರಾಟ ಶುರುವಾಗಿದೆ. ಈಗ ಯತ್ನಾಳ್ ಬಣ ಯೋಚನೆ ಮಾಡ್ತಿರುವಂತದ್ದು ಒಂದೇ, ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು, ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ರಾಜ್ಯಾಧ್ಯಕ್ಷರ ಮಾಡಬೇಕು ಅಥವಾ ತಮ್ಮನ್ನೇ ರಾಜ್ಯಾಧ್ಯಕ್ಷರನ್ನ ಮಾಡಿ ಅನ್ನುವಂಥದ್ದು ಯತ್ನಾಳ್ ಮತ್ತು ಅವರ ಬಣ, ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಬೇರೆ ಬೇರೆ ಟೀಮ್ ಅವರು ಇದ್ದಾರೆ. ಹಿಂದೆ ಪ್ರತಾಪ್ ಸಿಂಹ ಕೂಡ ಇವ್ರ ಜೊತೆ ಕೂತ್ಕೊಂಡು ಸಭೆ ಮಾಡಿದ್ದನ್ನ ಗಮನಿಸಬಹುದು. ಹೀಗೆ ಸದ್ಯಕ್ಕಿರುವಂತ ಒತ್ತಾಯ. ಎಷ್ಟರ ಮಟ್ಟಿಗೆ ಈ ತಿಕ್ಕಾಟ ಮುಂದುವರೆದಿದೆ ಅಂತ ಹೇಳಿದ್ರೆ, ಏಕವಚನದಲ್ಲಿ ಕರೆಯುವ ಮಟ್ಟಿಗೆ. ಮೊನ್ನೆ ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಜ್ ಮೇಲೆ ಮಾತಾಡಿದ್ದನ್ನು ಗಮನಿಸಬಹುದು. ವಿಜೇಂದ್ರ ಅವರನ್ನ ಬಹಳ ಏಕವಚನಾಗಿ, ನೀನೊಬ್ಬ ಬಚ್ಚ, ನೀನೊಬ್ಬ ಮಹಾನ್ ಲೀಡರ, ನಿನ್ನ ಕೆಳಗಿಳಿಸ್ತೀವಿ, ತಾಕತ್ತಿದ್ರ ಬಾ, ಈ ರೀತಿ ಬೇರೆ ಬೇರೆ ರೀತಿಯ ಕರೀತಾ ಇದ್ದಾರೆ. ಈ ಕಡೆಯಿಂದ ಯತ್ನಾಳ್ ಕೂಡ ಪಂಥವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರ ಸಿಗ್ನೇಚರ್ ಅನ್ನ ಡೂಪ್ಲಿಕೇಟ್ ಮಾಡಿದಂತ ಮಗ, ಹೊರಗಡೆ ಮಾತ್ರ ಪೂಜ್ಯ ತಂದೆ ಅಂತ ಹೇಳ್ತಾರೆ, ಮನೆಯೊಳಗಡೆ ಮುದಿಯ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಮಾತುಗಳು ಬರ್ತಾ ಇದೆ. ಹೀಗಿರುವಾಗ ಯತ್ನಾಳ್ ಮತ್ತು ಜಾರಕಿಹೊಳಿ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ? ವಿಜೇಂದ್ರ ಅವರಿಗೆ ದಮ್ ಇಲ್ವಾ ಅಥವಾ ಹೈಕಮಾಂಡ್ಗೆ ಇವರನ್ನ ಮಟ್ಟ ಹಾಕೋದಿಕ್ಕೆ ಆಗ್ತಾ ಇಲ್ವಾ ಅಂತ ಪ್ರಶ್ನೆಗಳು ಬರ್ತಾ ಇದೆ. ಆದ್ರೆ ಈ ಒಂದು ಹಂತ ಮೀರ್ತಿದ್ದಾಗೇನೆ ಈಗ ಯತ್ನಾಳ್ ವಿರುದ್ಧ ಒಂದು ಟೀಮ್ ರೆಡಿ ಆಗಿದೆ ಬಿಜೆಪಿನಲ್ಲಿ. ಅಂದ್ರೆ ವಿಜೇಂದ್ರ ಅವರ ಪಣ ಈಗ ಹೈಕಮಾಂಡ್ ಬಾಗಿಲು ತಟ್ಟೋದಕ್ಕೆ ರೆಡಿ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಈಗ ಯತ್ನಾಳ್ ಅವರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮಣಿಸಲೇಬೇಕಾದ ಒತ್ತಡದಲ್ಲಿ ವಿಜೇಂದ್ರ ಅವರಿದ್ದಾರೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಯಡಿಯೂರಪ್ಪ ಪಾತ್ರ ತುಂಬಾ ದೊಡ್ಡದು. ಆದ್ರೆ ಈಗ ಈ ರೆಬೆಲ್ ತಂಡ ಏನಿದೆ, ಯಡಿಯೂರಪ್ಪ ವಿರುದ್ಧನೇ ಆರೋಪ ಮಾಡ್ತಾ ಇದೆ, ಯಡಿಯೂರಪ್ಪ ಅವರ ವರ್ಚಸ್ಸು ಕುಗ್ಸೋದಕ್ಕೆ ಎಲ್ಲಾ ರೀತಿ ತಯಾರಿಗಳನ್ನ ಮಾಡ್ತಾ ಇದೆ, ಬಿಜೆಪಿ ನಾಯಕತ್ವದ ವಿರುದ್ಧನೇ ಸಮರ ಮಾಡ್ತಾ ಇದ್ದಾರೆ. ಇದು ವಿಜೇಂದ್ರ ಬಣದ ನಿದ್ದೆಯನ್ನ ಕೆಡಿಸಿದೆ. ಹೀಗಾಗಿ ಕೌಂಟರ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ನಂತರ ರಾಜ್ಯ ಬಿಜೆಪಿಯ ಈ ಬಂಡಾಯನ ಶಮನ ಮಾಡೋದಕ್ಕೆ ಬಿಜೆಪಿ ವರಿಷ್ಠರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಏನೇನು ಪಕ್ಷ ವಿರೋಧಿ ಚಟುವಟಿಕೆಗಳಿದೆ ಅದನ್ನ ದಾಖಲೆ ಸಹಿತ ದೂರನ್ನು ನೀಡಲಾಗಿದೆ. ಆದ್ರೆ ಇದರಿಂದ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ವರಿಷ್ಠರ ನಿರಂತರ ಸೂಚನೆಯ ನಂತರ ಕೂಡ ರೆಬೆಲ್ ತಂಡ ತನ್ನ ಕೆಲಸವನ್ನ ಮುಂದುವರಿಸಿದೆ. ಇದು ವಿಜೇಂದ್ರ ಬಣದ ನಿದ್ದೆಯನ್ನು ಸಹಜವಾಗಿ ಕೆಡಿಸಿದೆ. ಇನ್ನು ವೈಯಕ್ತಿಕ ಟೀಕೆಗಳನ್ನ ಮಾಡೋ ಮೂಲಕ ವರ್ಚಸ್ಸನ್ನ ಕುಗ್ಸುವಂತ ಪ್ರಯತ್ನ ಮಾಡಿದೆ. ಅಂದ್ರೆ ವಿಜೇಂದ್ರ ವಿರುದ್ಧ ನಾನು ಈಗಾಗಲೇ ಹೇಳಿದೆ, ಭ್ರಷ್ಟಾಚಾರದ ಆರೋಪ ಮಾಡಲಾಯಿತು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅರ್ಹರಲ್ಲ ಅನ್ನೋಂತ ನೇರ ಆರೋಪ ಇತ್ತು. ಈ ಮೂಲಕ ವರ್ಚಸ್ಸನ್ನ ಕುಗ್ಸೋದಿಕ್ಕೆ ಇದು ಪ್ರಯತ್ನವನ್ನ ಮಾಡ್ತಾ ಇದೆ. ಇದೆಲ್ಲದರ ರಿಸಲ್ಟ್ ಯಾವ್ದ್ರ ಮೇಲೆ ಬರ್ತಾ ಇದೆ? ಕಾರ್ಯಕರ್ತರ ಮೇಲೆ ಬೀಳ್ತಾ ಇದೆ. ರೆಬೆಲ್ ಟೀಮ್ ಮಾಡ್ತಾ ಇರೋ ಕೆಲಸದಿಂದಾಗಿ ಈ ಎಲ್ಲಾ ಬೆಳವಣಿಗೆಯಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲನ ಮೂಡಿಸ್ತಾ ಇದೆ. ಅಂದ್ರೆ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಇಲ್ಲಿ ಹೋರಾಟ ಮಾಡಬೇಕಿತ್ತು, ಸಾಕಷ್ಟು ಅವಕಾಶಗಳಿತ್ತು. ಆದ್ರೆ ಈ ರೆಬೆಲ್ ತಂಡದ ನಡೆಯಿಂದಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಆಗಿದೆ. ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಹಿನ್ನಡೆಗೆ ಕಾರಣ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಹೊಂದಾಣಿಕೆಗೆ, ರಾಜಿ ಸಂಧಾನಕ್ಕೂ ರೆಬೆಲ್ ಟೀಮ್ ಇಲ್ಲಿ ಬರ್ತಾ ಇಲ್ಲ. ಯಾಕೆಂದ್ರೆ ಈ ನಾಯಕತ್ವ ಅಥವಾ ವಿಜೇಂದ್ರ ವಿರುದ್ಧ ಬಂದಿರೋ ಆರೋಪಕ್ಕೆ
ವಿಜೇಂದ್ರ ಅವರೇ ಖುದ್ದು ಪ್ರಯತ್ನ ಮಾಡಿದ್ದಾರೆ ರಾಜಿ ಮಾಡಬೇಕು ಅಂತೇಳಿ, ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ವಿಜೇಂದ್ರ ಅವರು ಯತ್ನಾಳ್ ಅವರನ್ನ ಡಿನ್ನರ್ಗೂ ಕೂಡ ಇನ್ವೈಟ್ ಮಾಡಿದ್ರು, ಆದ್ರೆ ಅವರು ಬಂದಿಲ್ಲ. ಅಂದ್ರೆ ರಾಜಿ ಸಂಧಾನಕ್ಕೆ ಅವರು ಬರದೇ ಇರೋದು ಕೂಡ ಇಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಯಡಿಯೂರಪ್ಪ ವಿರುದ್ಧ ಸಿಡಿದಂತ ರೆಬೆಲ್ ಟೀಮ್ ಈಗ ವಿಜೇಂದ್ರ ಅವರನ್ನ ಮೂಲೆಗುಂಪು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಪದೇ ಪದೇ ಈ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಆದ್ರೆ ವಿಜೇಂದ್ರ ತನ್ನ ವಿರುದ್ಧ ಯಾವುದೇ ರೀತಿ ದಾಖಲೆ ಇಲ್ಲದೆ ಅವರು ಆರೋಪ ಮಾಡ್ತಾ ಇದ್ದಾರೆ ವರ್ಚಸ್ ಕುಗ್ಸೋದಕ್ಕೆ ಅಂತೇಳಿ ಪ್ರತಿಯಾಗಿ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ತಾ ಇದೆ. ಆದ್ರೆ ವಿಶೇಷವಾಗಿ ನಮ್ಗೆ ಕಾಣಿಸ್ತಾ ಇರುವಂತದ್ದು ಈ ರೆಬೆಲ್ ಟೀಮ್ಗೆ ಡೆಲ್ಲಿ ನಾಯಕರ ಬೆಂಬಲ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದು ವಿಜೇಂದ್ರ ಅವ್ರಿಗೂ ಕೂಡ ಅಸಮಾಧಾನ ಇದೆ. ಯಾಕೆಂದ್ರೆ ಹೈಕಮಾಂಡ್ ನ ಬೆಂಬಲ ಇಲ್ಲದೆ, ಡೆಲ್ಲಿಯಲ್ಲಿರುವ ವರಿಷ್ಠರ ಬೆಂಬಲ ಇಲ್ಲದೆ ಯತ್ನಾಳ್ ಇಷ್ಟೊಂದೆಲ್ಲ ಮಾತಾಡೋದಕ್ಕೆ ಅಥವಾ ಇಷ್ಟೊಂದೆಲ್ಲ ಹಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೈಕಮಾಂಡ್ ಸ್ವತಃ ಬೆನ್ನ ಅಲ್ಲಿಗೆ ಕೊಟ್ಟಿರುವಂತದ್ದು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿಯಲ್ಲಿ ಕಾಣ್ತಿರುವಂತಹ ನಿರಂತರ ಈ ಬಂಡಾಯದಿಂದಾಗಿ ವಿಜೇಂದ್ರ ಅವರು ಖಂಡಿತ ಕನ್ಫ್ಯೂಸ್ ಆಗೇ ಇರ್ತಾರೆ. ತಾನು ಮುಂದುವರಿಬೇಕಾ, ಪಕ್ಷ ಸಂಘಟನೆ ಮಾಡ್ಬೇಕಾ, ಬಂಡಾಯ ಶಮನ ಮಾಡ್ಬೇಕಾ, ಯತ್ನಾಳ್ ಅವರಿಗೆ ಉತ್ತರ ಕೊಡಬೇಕಾ, ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹೀಗಾಗಿ ಎಲ್ಲದಕ್ಕೂ ಕೂಡ ಮದ್ದರೆಯೋದಕ್ಕೆ ಅವರೀಗ ವರಿಷ್ಠರ ಜೊತೆಗೆ ಹೋಗ್ತಾ ಇದ್ದಾರೆ. ಆದ್ರೆ ವಿತ್ ಪ್ರೂಫ್ ಹೋಗ್ತಾ ಇದ್ದಾರೆ. ಆದ್ರೆ ನನಗೆ ಅನ್ಸೋ ಪ್ರಕಾರ ಇಲ್ಲಿ ಯತ್ನಾಳನ್ನಾಗ್ಲಿ ಜಾರಕಿಹೊಳಿಯನ್ನಾಗ್ಲಿ ವಿಜೇಂದ್ರ ಅವರು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ವೀಕ್ನೆಸ್ ಗಳನ್ನ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ವಿಜೇಂದ್ರ ಅವರಲ್ಲಿ ಸಂಘಟನೆಗೆ ಬೇಕಾದಂತ ಚಾತುರ್ಯತೆ ಕಾಣ್ತಾ ಇಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಹೇಳುತ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಅವರಿಗೆ ಮೂರನೇ ಬಣ, ನಾನು ಈಗಾಗಲೇ ಹೇಳಿದ ಆರಂಭದಲ್ಲಿ ವಿಜೇಂದ್ರ ಅವರ ಸ್ಥಾನಕ್ಕೆ ಕೊಟ್ಟು ತಂದಿರುವಂತದ್ದು ಸುನಿಲ್ ಕುಮಾರ್, ಕಾರ್ಕಳದ ಶಾಸಕ ಏನಿದ್ದಾರೆ, ಬಿಜೆಪಿನಲ್ಲಿ ಉನ್ನತ ಸ್ಥಾನದಲ್ಲೇ ಇದ್ರು, ಅವರೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಆ ರಾಜೀನಾಮೆ ಕೊಟ್ಟಿರುವಂತ ಉದ್ದೇಶ ಅವ್ರು ಹೇಳ್ತಾ ಇರೋದು, ನಾನು ರಾಜಕೀಯದಿಂದ ಸ್ವಲ್ಪ ಅಂದ್ರೆ ಈ ಬಿಜೆಪಿ ಪಕ್ಷದಿಂದ ಸ್ವಲ್ಪ ಸಂಘಟನೆಯಿಂದ ದೂರ ಇರ್ತೀನಿ, ನಾನು ಬಿಸ್ನೆಸ್ ಕಡೆ ಗಮನ ಕೊಡ್ತೀನಿ ಅಂತ. ಆದ್ರೆ ಅಲ್ಲಿರುವಂತ ಅಸಲಿ ಕಥೆನೇ ಬೇರೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಸುನಿಲ್ ಕುಮಾರ್ ತಾನು ಆ ಸ್ಥಾನಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆಗೂ ಕೂಡ ನೇರವಾದ ಸಂಪರ್ಕದಲ್ಲಿ ಅವರು ಇದ್ದಾರೆ. ಒಂದೊಮ್ಮೆ ಸುನಿಲ್ ಕುಮಾರ್ ಕೂಡ ಈ ಕಾಂಪಿಟೇಷನ್ಗೆ ಬಂದ್ರೆ ಅಥವಾ ವಿಜೇಂದ್ರ ಸ್ಥಾನವನ್ನು ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದ ತಿರುವಾಗುತ್ತೆ. ಅಲ್ಲಿಗೆ ಮೂರನೇ ಬಣ ಚಿಗುರು ಮುನ್ನೆಲೆಗೆ ಬಂದಂತಾಗುತ್ತೆ. ಹಾಗಾದ್ರೆ ಸುನಿಲ್ ಕುಮಾರ್ ಒಂದೊಮ್ಮೆ ರಾಜ್ಯಾಧ್ಯಕ್ಷರಾದ್ರೆ ಯತ್ನಾಳ್ ಕತೆ ಏನು ಅಂತೇಳಿ ಸಾಕಷ್ಟು ಮಂದಿ ಕೇಳ್ತಾರೆ. ಯಾಕಂದ್ರೆ ಯತ್ನಾಳ್ ಕೂಡ ತಮಗೆ ಸ್ಥಾನಮಾನ ಬೇಕು, ಅಧಿಕಾರ ಬೇಕು ಅಂತ ಕೇಳ್ತಾ ಇರೋದು. ಸೊ ನಮ್ಮ ಪ್ರತಿಪಕ್ಷ ನಾಯಕ ಅಶೋಕ್ ಯಾರಿದ್ದಾರೆ ಅವರ ಸ್ಥಾನವನ್ನ ಯತ್ನಾಳ್ ಪಡಿಬಹುದು. ಇದನ್ನ ಯತ್ನಾಳ್ ಅವ್ರಿಗೆ ಕೊಡಿ ಅಂತೇಳಿ ಈ ರೀತಿ ಸೂಚನೆಗಳನ್ನ ಕೊಡ್ತಾ ಇರೋದು ಕೂಡ ಅಲ್ಲಿನ ಕಾರ್ಯಕರ್ತರೆ. ನಮ್ಗೆ ಅಶೋಕ್ ಅವರು ಬೇಡ, ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ನಮ್ಗೆ ಅವರಿಂದ ಪ್ರಯೋಜನ ಇಲ್ಲ, ಬದಲಾಗಿ ನಮ್ಗೆ ಯತ್ನಾಳ್ ಅವ್ರನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಪ್ರತಾಪ್ ಸಿಂಹ ಕೂಡ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸೊ ಒಂದು ದೊಡ್ಡ ಅಲೆ ಬರೋದಂತೂ ಗ್ಯಾರಂಟಿ. ಬಿಜೆಪಿಯಲ್ಲಿ ಈಗ ಬಂಡಾಯದ ಸುನಾಮಿ ಎದ್ದಿದೆ. ಈ ಸುನಾಮಿ ಎಲ್ಲವನ್ನ ಶಮನ ಮಾಡುತ್ತೋ ಅಥವಾ ಇದ್ದದನ್ನ ಕೊಚ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಯಡಿಯೂರಪ್ಪ ಅವರ ವರ್ಚಸ್ಸು ಕುಗ್ತಾ ಇದೆ, ವಿಜೇಂದ್ರ ವಿರುದ್ಧ ಅಸಮಾಧಾನ ಹೆಚ್ಚುತ್ತಾ ಇದೆ. ಇದು ಬಿಜೆಪಿಯನ್ನ ಕೊನೆಗೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ.